ನಮಸ್ಕಾರ ಎಲ್ರಿಗೂ. ಬಹಳ ಸಂತೋಷ ಆಯಿತು ಇವತ್ತು ಈ ಒಂದು ಹಾಡನ್ನು ನೋಡಿ. ಒಂದು ಸಾಹಿತ್ಯದ ಜೊತೆಯಲ್ಲಿತ್ತು, ಒಂದು ಚಿತ್ರೀಕರಣ ನೋಡೋದು, ಈ ಒಂದು ಹಾಡನ್ನು ನೋಡೋದು. ಈಗಾಗಲೇ ಈ ಸಿನಿಮಾ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ನಾವು ಕೇಳೋದು. ಈ ಸಿನಿಮಾ ಶೀರ್ಷಿಕೆ ಸಿಂಹಗುವೆ, ಇದು ಯಾಕೆ ಅನ್ನೋದು ನಮ್ಮ ಪತ್ರಕರ್ತ ಮಿತ್ರರು ಕೇಳಿದ್ರು, ಅದಕ್ಕೆ ಉತ್ತರನೂ ಸಿಕ್ತು. ನಾನು ಯಾಕೆ ಬಂದಿದ್ದೀನಿ ಅನ್ನೋದು ಅವ್ರಿಗೆ ಗೊತ್ತಾಯ್ತು. ತುಂಬ ಹುಚ್ಚು ಅಭಿಮಾನಿ ಅಂತೆ ನಮ್ಮ ನಿರ್ಮಾಪಕರು, ನಮ್ಮ ನಾಯಕ ನಟರು. ಅದಕ್ಕೆ ಅವ್ರು ಹೇಳಿದ್ರು, ಸರ್ ಅವ್ರ ಮನೆ ಮೇಲೂ ಸಿಂಹಗುವೆ ಅಂತ ಬರ್ಕೊಂಡಿದ್ದಾರೆ ಸರ್, ಅವ್ರ ಕಾರ್ ಮೇಲೂ ಇದೆ, ಅವರು ಅಪ್ಪ ಅಂತಂದರೆ ಬಹಳ ವಿಷ್ಣುವರ್ಧನ್ ಅವರು ಅಂತಂದರೆ ಬಹಳ ಅವ್ರಿಗೆ ಪಂಚಪ್ರಾಣ ಸರ್, ದಯವಿಟ್ಟು ತಾವು ಬರಲೇಬೇಕು ಅಂತ ಹೇಳಿದ್ರು. ಅವರ ಒಂದು ಅಭಿಮಾನಕ್ಕೋಸ್ಕರ, ಜೊತೆಗೆ ಇದು ಒಂದು ಹೊಸ ತಂಡ, ಒಂದು ಹೊಸ ಪ್ರತಿಭೆಗಳ ತಂಡ, ಒಂದು ಹೊಸ ಪ್ರಯತ್ನ. ಈ ತಂಡಕ್ಕೆ ಮನಸಾರೆ ಹಾರೈಸೋಣ ಅಂತ ನಾನು ಬಂದಾದ್ಮೇಲೆ ಈ ಹಾಡು ನೋಡಿದ್ಮೇಲೆ ನಿಜಕ್ಕೂ ತುಂಬ ಖುಷಿ ಆಯಿತು. ವಾಸು ಸರ್ ಹೇಳಿದ ಹಾಗೆ ಚಿತ್ರೀಕರಣದ ಸ್ಥಳ ಏನಿದೆ ಅದು ತುಂಬ ತುಂಬ ಚೆನ್ನಾಗಿದೆ. ಬಹುಶಃ ಅಲ್ಲಿ ಯಾರೂ ಚಿತ್ರೀಕರಣ ಮಾಡೇ ಇಲ್ವೇನೋ ಗೊತ್ತಿಲ್ಲ ನನಗೆ, ಆದರೆ ಅಷ್ಟು ಚೆನ್ನಾಗಿದೆ. ಚಿತ್ರೀಕರಣದ ಶೈಲಿ ಕೂಡ ತುಂಬ ಚೆನ್ನಾಗಿದೆ. ನಾಯಕ ನಟರು, ನಮ್ಮ ನಾಯಕಿ ಇನ್ನೊಬ್ಬರದ್ದು ಹಾಡು ನೋಡಿಲ್ಲ ನಾನು, ಆದರೆ ಕೇಳಿದೆ. ನನಗೆ ಕುತೂಹಲ ಉಂಟಾಯಿತು. ಒಂದು ಹಾಡನ್ನು ನೋಡಿದ್ಮೇಲೆ ಒಂದೇ ಹಾಡು ತೋರಿಸ್ತೀರಾ ಅಂತ. ಇನ್ನೂ 2 ಹಾಡುಗಳು ತಯಾರಾಗಬೇಕು. ಅದು ಮುಂದಿನ ಒಂದು ಮಾಧ್ಯಮದ ಒಂದು ಏನು ಭೇಟಿ ಇರುತ್ತೆ, ಅಲ್ಲಿ ನಾವು ತೋರಿಸ್ತೀವಿ ಅಂತ ಹೇಳಿದ್ರು. ಬಹುಶಃ ನಾನು ಸಿನಿಮಾ ನೋಡೋಕೆ ಬರ್ತೀನಲ್ಲ, ಆವಾಗ ಸಂಪೂರ್ಣ ಸಿನಿಮಾ ನೋಡ್ತೀನಿ, ಹಾಡುಗಳನ್ನು ಆವಾಗಲೇ ನೋಡ್ತೀನಿ. ಆದರೆ ಈ ಒಂದು ಹೊಸ ಪ್ರಯತ್ನ ಏನಿದೆ, ನಮ್ಮ ಗಾಯಕರಾಗಿರ್ಬೋದು, ಸಂಗೀತ ಆಗಿರ್ಬೋದು, ಸಾಹಿತ್ಯ ಆಗಿರಬಹುದು, ಎಲ್ಲವೂ ಕೂಡ ನನಗೆ ಬಹಳ ಇಷ್ಟ ಆಯಿತು. ಭಗವಂತ ಈ ಒಂದು ಹೊಸ ತಂಡಕ್ಕೆ, ಈ ಒಂದು ಹೊಸ ಪ್ರತಿಭೆಗಳಿಗೆ ಸಾಕಷ್ಟು ಯಶಸ್ಸನ್ನು ಕಲ್ಪಿಸಲಿ ಅಂತ ನಾನು ಮನಸಾರೆ ಆಶಿಸ್ತೀನಿ. ಧನ್ಯವಾದಗಳು. ಧನ್ಯವಾದಗಳು ಸರ್. ಈಗ ಒಂಥರ ರೂಢಿನೇ ಇಲ್ಲ. ಫಸ್ಟ್ ಆಫ್ ಆಲ್ ಎಲ್ರಿಗೂ ನಮಸ್ಕಾರ. ನಾನು ನಿವಿಷ್ಕಾ ಪಾಟೀಲ್ ಮಾತಾಡ್ತಾ ಇರೋದು. ನಮ್ಮ ಈ ಕಾರ್ಯಕ್ರಮಕ್ಕೆ ಬಂದಿರುವಂಥ ಎಲ್ಲ ಮಾಧ್ಯಮ ವರ್ಗದವ್ರಿಗೆ ಮತ್ತು ನಮ್ಮ ಎಲ್ಲ ಸಿಂಹಗೆ ಟೀಮ್ಗೆ ತುಂಬ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಮೂವಿ ಸಾಂಗ್ ನೋಡ್ತಾ ನೋಡ್ತಾ ಒಂಥರ ಹಳೇ ನೆನಪುಗಳು ಹಂಗೆ ಮುಂದ್ಗಡೆ ರಪ್ ಅಂತ ಪಾಸ್ ಆಗ್ಬಿಡ್ತು. ಆಲ್ಮೋಸ್ಟ್ 4 years ಆಯಿತು ಅನ್ಸುತ್ತೆ. ನನ್ನ ಫಸ್ಟ್ ಪ್ರಾಜೆಕ್ಟ್ ಇದು. ಆ ಟೈಮಲ್ಲಿ ಸೀರಿಯಲ್ ಮಾಡ್ತಾ ಇದ್ದೆ. ಸೀರಿಯಲ್ ಮಾಡ್ತಾ ಒಂದು ಕಾಲ್ ಬಂತು ರವಿ ಸರ್ ಇಂದ. ಸೊ ಅವರು ಮ್ಯಾನೇಜರ್ ಆಗಿ ವರ್ಕ್ ಮಾಡ್ತಾ ಇದ್ರು. ಸೊ ಅಲ್ಲಿಂದ ಗೋವಿಂದ್ ಸರ್ ಪರಿಚಯ ಆದ್ರು. ಸೊ ಹೀಗೆ ನನಗೆ ಈ ಪ್ರಾಜೆಕ್ಟ್ ಸಿಕ್ತು. ತುಂಬಾ ಥ್ಯಾಂಕ್ಸ್ ಸರ್. ಯಾಕಂತಂದ್ರೆ ಆ ಟೈಮಲ್ಲಿ ನಾನು ತುಂಬಾ ಹೊಸಬ್ಳು, ಸೀರಿಯಲ್ ಮಾಡ್ತಾ ಇದ್ದೆ. ಸೀರಿಯಲ್ ಇಂದ ನನ್ನನ್ನು ನಂಬಿ, ಓಕೆ ಈ ಹುಡುಗಿನಿಂದ ಒಂದು ಆಕ್ಟಿಂಗ್ ತೆಗಿಸ್ಬೋದು ಅಂತ ನನ್ನನ್ನು ನಂಬಿ ಈ ಕ್ಯಾರೆಕ್ಟರ್ಗೆ ನನ್ನನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದಕ್ಕೆ ಗೋವಿಂದ್ ಸರ್ ತುಂಬಾ ಥ್ಯಾಂಕ್ಸ್. ಆ್ಯಂಡ್ ಎಲ್ರಿಗೂ ತುಂಬ ಥ್ಯಾಂಕ್ಸ್. ಥ್ಯಾಂಕ್ ಯು. ಹಲೋ, ಎಲ್ಲರಿಗೂ ನಮಸ್ಕಾರ. ನಾನು ಅನುರಾಧ ಮಾತಾಡ್ತಾ ಇರೋದು. ನನ್ನ ಬಗ್ಗೆ ಹೇಳ್ಕೊಳ್ಳೋದು ಅಂದರೆ, ನಾನು ಆ್ಯಕ್ಚುಲಿ ಪ್ರೊಫೆಷ್ನಲ್ ಡ್ಯಾನ್ಸರ್. ನನಗೆ ಗುರ್ತಿಸಿ ಇಲ್ಲಿ ತನಕ ನನ್ನ ಕರ್ಕೊಂಡು ಬಂದು ನಿಂತಿರೋದು ಫಸ್ಟ್ ನಮ್ಮ ಮಾಸ್ಟರ್, ನಮ್ಮ ಗುರುಗಳು ಅಲ್ಲಿ ಕೂತಿದ್ದಾರೆ, ಅವರೇ. ಆಮೇಲೆ ಇಲ್ಲಿ ತನಕ ನಾನು ಒಂದು 6-7 ಸಿನಿಮಾ ಸಣ್ಣ ಪುಟ್ಟ ಕ್ಯಾರೆಕ್ಟರ್ ಮಾಡಿದ್ದೀನಿ. ಇದೇ ಫಸ್ಟ್ ನಾನು ಲೀಡಾಗಿ ಮಾಡ್ತಾ ಇರೋದು, ಸೆಕೆಂಡ್ ಲೀಡ್. ಅದಕ್ಕೆ ನಾವು ಡೈರೆಕ್ಟರ್ ನಮ್ಮ ಗೋವಿಂದ್ ಸರ್ಗೆ ನಾನು ತುಂಬ ಥ್ಯಾಂಕ್ಸ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಎಲ್ಲರೂ ಸಿನಿಮಾ ನೋಡಿ, ತುಂಬ ಇಷ್ಟ ಆಗುತ್ತೆ ನಿಮಗೆ. ಫುಲ್ ಟೋಟಲ್ ಪ್ಯಾಕೇಜ್ ಸಿನಿಮಾ ಇದು ಮಾಡಿರೋದು ನಾವು. ಖಂಡಿತವಾಗ್ಲೂ ನಿಮಗೆ ತುಂಬ ಇಷ್ಟ ಆಗುತ್ತೆ. ಎಲ್ಲರೂ ಬಂದು ನೋಡಿ ಪ್ರೋತ್ಸಾಹಿಸಿ. ಥ್ಯಾಂಕ್ ಯು. ಸಾರಿ, ಕ್ಷಮೆ ಇರಲಿ, ಸ್ವಲ್ಪ ನಮ್ಮದೇ ಲೇಟ್ ಆಗಿದೆ ಅನ್ಸುತ್ತೆ. ಸ್ಟಾರ್ಟ್ ವಿತ್ ದಟ್. ಆ್ಯಕ್ಚುಲಿ ಒಂದು ಚಿಕ್ಕ ಪ್ರಯತ್ನ ಮತ್ತು 2ನೇ ಪ್ರಯತ್ನ ನಿಮ್ಮೆಲ್ಲರ ಪ್ರೋತ್ಸಾಹ ಇರಲಿ ಅಂತ ಕೇಳ್ಕೊತಾ ಇದ್ದೀನಿ. ಚಿಕ್ಕ ಪುಟ್ಟ ತಪ್ಪುಗಳು ಡೆಫಿನೆಟ್ಲಿ ಇರುತ್ತೆ ಯಾವುದೋ ಒಂದು ಪ್ರಯತ್ನದಲ್ಲಿ. ಚಿಕ್ಕ ಪುಟ್ಟ ತಪ್ಪುಗಳನ್ನ ಹೊಟ್ಟೆಯಲ್ಲಿ ಹಾಕ್ಕೊಂಡು ಸ್ವಲ್ಪ ಒಳ್ಳೇದಿದ್ರೆ ಬಂದ್ಬಿಡಿ ಸರ್. ಥ್ಯಾಂಕ್ ಯು. ಹಳ್ಳಿ ನೇಟಿವ್ ಇರೋದ್ರಿಂದ ಅಫ್ಕೋರ್ಸ್ ಒಂದು ಹಳ್ಳಿ ಕ್ಯಾರೆಕ್ಟರ್ ಇದೆ. ಆ ಊರಲ್ಲಿ
ಅಲ್ಲೇ ಟ್ಯಾಂಕರ್ ಓಡಿಸೋ ಹುಡುಗನ ಕೆಲಸ ಮಾಡಿಕೊಂಡು ಹಳ್ಳಿ ನೇಟಿವಿಟಿಯಲ್ಲಿ ಇರ್ತಕ್ಕಂಥ ಹುಡುಗನ ಪಾತ್ರ, ಅದ್ರ ಸುತ್ತಮುತ್ತ ನಡೆಯೋ ಒಂದು ಮರ್ಡರ್ ಇದರಿಂದ ಕತೆ ಹೇಳ್ಕೊಂಡು ಹೋಗುತ್ತೆ. ಹುಡುಗನ ಎಲ್ಲಿ ಕರ್ಕೊಂಡು ಹೋಗುತ್ತೆ, ಡೈರೆಕ್ಟ್ ಕರ್ಕೊಂಡು ಹೋಗಿದ್ದಾರೆ. ಚಾಲೆಂಜ್ ಆಗಿತ್ತು ಸರ್, ಯಾಕಂದ್ರೆ ಹಳ್ಳಿ ವಾತಾವರಣ ಇರೋದ್ರಿಂದ. ನಾನೊಂದು 15 ವರ್ಷ ಇಲ್ಲಿಲ್ಲ, ಆಸ್ಟ್ರೇಲಿಯಲ್ಲಿ ಇದ್ದಿದ್ದು. ದೆನ್ ಅಗೇನ್ ಇಲ್ಲಿ ಬಂದು ಈ ಒಂದು ನೇಟಿವಿಟಿಗೆ ಅಡಾಪ್ಟ್ ಮಾಡಿಕೊಂಡು ಆ ಒಂದು ವಾತಾವರಣಕ್ಕೆ, ಭಾಷೆ ಆಗಿರ್ಬೋದು, ಆ ಒಂದು ಬಾಡಿ ಲ್ಯಾಂಗ್ವೇಜ್ ಆಗಿರ್ಬೋದು, ನಮ್ದೆಲ್ಲ ಚೇಂಜ್ ಆಗಿಬಿಟ್ಟಿರುತ್ತೆ. ಹೊರಗೆ ಹೋದ ತಕ್ಷಣ ಹುಚ್ಚುಚ್ಚಾಗಿ ಆಡ್ತಾ ಇರ್ತೀವಿ, ಇಲ್ಲಿ ಬಂದ ತಕ್ಷಣ ಮತ್ತೆ ನಾರ್ಮಲ್ ಆಗಿ ಆಗ್ಬೇಕಾಗಿದೆ. ಸೊ ಇಟ್ ವಾಸ್ ಚಾಲೆಂಜಿಂಗ್, ಬಟ್ ಪ್ರಯತ್ನ ಪಟ್ಟಿದ್ದೀವಿ. ಶಕ್ತಿ ಮೀರಿ ಕೆಲಸ ಮಾಡಿದ್ದೀವಿ. ಡೈರೆಕ್ಟ್ರು ಎಷ್ಟು ಮಾಡಿಸ್ಕೊಂಡಿದ್ದೀರಿ ಅಷ್ಟು ಮಾಡಿದ್ದೀವಿ ಸರ್, ಪ್ರಯತ್ನ ಮಾಡಿದ್ದೀವಿ. ಯೂಶ್ವಲಿ ಅಲ್ಲಿ ಕೂತ್ಕೊಳ್ಳೋದು ನಾನು ನಿಮ್ಮ ಜೊತೆ. ಇಲ್ಲಿ ಕೂತ್ಕೊಳ್ಳೋಕ್ಕೆ ಮುಖ್ಯ ಕಾರಣ ರವಿ ಅವರು. ಚಿತ್ರದ ನಾಯಕ ನಟ ರವಿ ನನಗೆ ಸುಮಾರು ಒಂದು 7 ವರ್ಷದಿಂದ 7-8 ವರ್ಷ ಚಿರಪರಿಚಿತರು, ತುಂಬ ಸ್ನೇಹಿತರು. ಆದರೆ ಭೇಟಿಯಾಗಿದ್ದು ಇದೇ ಮೊದಲ ಬಾರಿ. ಹಾಗಾದ್ರೆ ಹೇಗೆ 7 ವರ್ಷ ಅಂದರೆ, ಆಸ್ಟ್ರೇಲಿಯಾದಲ್ಲಿ ಇರೋದವರು. ಇವರ ಅಂಕಲ್ ಒಬ್ಬರು ಡಾಕ್ಟರ್ ಇದ್ದಾರೆ, ಡಾಕ್ಟರ್ ಅಶೋಕ್ ಅಂತ. ಅವರು ನನ್ನ ಫ್ಯಾಮಿಲಿ ಡಾಕ್ಟ್ರು. ಇವರು ಮೊದಲ ಚಿತ್ರ ಮಾಡಿದಾಗ ನನಗೆ ಹೇಳಿದರು, ರಿಕ್ವೆಸ್ಟ್ ಮಾಡಿದರು ಸ್ವಲ್ಪ ಹೆಲ್ಪ್ ಮಾಡಿ ಅಂತ. ನಾನೇನು ಹೆಲ್ಪ್ ಮಾಡೋಕ್ಕಾಗಲಿಲ್ಲ ಅವರಿಗೆ. ಮತ್ತೊಮ್ಮೆ ಏನೋ ಹೆಲ್ಪ್ ಕೇಳಿದ್ರು, ಹೆಲ್ಪ್ ಮಾಡೋಕ್ಕಾಗಲಿಲ್ಲ. ಬಟ್ ಹಿ ವಾಸ್ ಇನ್ ರೆಗ್ಯುಲರ್ ಟಚ್. ರವಿ ಅವರು ನಂಗೆ ಭಾಳ ಇಷ್ಟ. ತಿಂಗಳಿಗೆ ಒಂದಾದರೂ ಫೋನ್ ಇರ್ತಿತ್ತು. ಮೊದಲ ಸಿನಿಮಾ ಅವ್ರಿಗೆ ಗೊತ್ತಿಲ್ಲ ಫಿನಾನ್ಷಿಯಲಿ ಎಷ್ಟು ಹೆಲ್ಪ್ ಆಗಿದೆ ಅಂತ ನಂಗೆ ಗೊತ್ತಿಲ್ಲ. ಮತ್ತೆ ಒಂದು ಫೈನ್ ಮಾರ್ನಿಂಗ್ 2ನೇ ಚಿತ್ರ ಮಾಡಿದ್ದೀನಿ ಅಂತಲೂ ಹೇಳಿದರು. ಅದಕ್ಕೂ ಸಹಾಯ ಬೇಕು, ಆಶೀರ್ವಾದ ಬೇಕು ಅಂದರು. ನನ್ನ ಮೊದಲ ಸಹಾಯ ಯುವತಿ ಫಂಕ್ಷನಿಗೆ ನಾನು ಬಂದಿರೋದು ಅವರಿಗೆ ಅಷ್ಟೇ. ನಾನು ಅವ್ರಿಗೆ ಏನು ಮಾಡೋಕ್ಕಾಗಿಲ್ಲ, ಆದರೆ ಅವರ ಪ್ರೀತಿಗೆ ಹೋಗೊಟ್ಟು ಇವತ್ತು ಬಂದಿದ್ದೀನಿ. ಇವ್ರ ಬಗ್ಗೆ ಹೇಳಿದಾದರೆ, ಇವರು ಆಸ್ಟ್ರೇಲಿಯಾದಲ್ಲಿ ಕನ್ನಡ ಸಂಘ, ಅನೇಕ ಆಕ್ಟಿವಿಟೀಸ್ಗಳು ಕೂಡ ಇದ್ದಾರೆ. ಇಲ್ಲಿಂದ ಅನೇಕ ಸಿನಿಮಾ ಕಲಾವಿದರು ಹೋದಾಗ ಅಲ್ಲಿ ಅವರಿಗೆ ಏನು ಹೆಲ್ಪಿಂಗ್ ಹ್ಯಾಂಡ್ ಅಥವಾ ಬೇರೆ ರೀತಿ ಸಹಾಯ ಮಾಡೋದು, ಅಲ್ಲಿ ಫಂಕ್ಷನ್ ಮಾಡೋದು, ಕಲಾವಿದರನ್ನು ಪೋಷಿಸೋದು. ಆ್ಯಕ್ಚುಲಿ ಹಿ ವರ್ಕ್ಸ್ ಇನ್ ಸಮ್ ಕಾರ್ಪೊರೇಟ್ ಫರ್ಮ್. ಆದರೂ ಸಿನಿಮಾ ಜಗತ್ತು, ಏನು ಮಾಯಾಲೋಕ ಅವರನ್ನು ಆಕರ್ಷಣೆ. ಅವ್ರ ಮನೆಯವರೆಲ್ಲ ಬೇಡ ಅಂತಾರೆ, ಆದರೂ ಅವರು ಸಾಕಷ್ಟು ಹಣವನ್ನು ಸಿನಿಮಾದಲ್ಲಿ ಹಾಕಿ ಅವರ ಸಿನಿಮಾ ಪ್ರೀತಿ, ಕಲಾ ಪ್ರೀತಿಯನ್ನು ತೋರಿಸ್ತಾ ಇದ್ದಾರೆ. ಬಹುಶಃ ನನಗನ್ಸುತ್ತೆ ವಿದೇಶದಲ್ಲಿ ಇರುವಂತಹ ಇಂತಹ ಕಲಾ ಪ್ರೇಮಿಗಳಿಗೆ, ಕನ್ನಡ ಪ್ರೇಮಿಗಳಿಗೆ ನೀವು ಸೇರಿ ಸ್ವಲ್ಪ ಅವರನ್ನು ಬೆಳೆಸಬೇಕಾಗತ್ತೆ, ಅವರಿಗೆ ಪ್ರೋತ್ಸಾಹ ನೀಡಬೇಕಾಗತ್ತೆ. ಕನ್ನಡ ಸಾಗರದ ಆಚೆ ಬೆಳಿಬೇಕಾದ್ರೆ ಬಹುಶಃ ಇಂಥ ತೆರೆಮರೆಯಲ್ಲಿರುವ ಕಲಾವಿದರ ಸಣ್ಣ ಸಣ್ಣ ಕೊಡುಗೆ ತುಂಬ ಮುಖ್ಯವಾಗುತ್ತೆ. ಅದು ಅಲ್ಲಿ ಹೋದ ಕಲಾವಿದರಿಗೆ ಆಗ ಗೊತ್ತಾಗುತ್ತೆ, ಅಲ್ಲಿ ಹೇಗೆ ಆಸ್ಟ್ರೇಲಿಯಾದಂಥ ಒಂದು ವಿದೇಶದಲ್ಲಿ ಹೇಗೆ ಕಲಾವಿದರನ್ನು ಸ್ವೀಕರಿಸ್ತಾರೆ, ಕನ್ನಡದ ಕಲಾವಿದರನ್ನಂತ. ಬಹುಶಃ ಅವರ 3ನೇ ಸಿನಿಮಾ ಆಸ್ಟ್ರೇಲಿಯಾದಲ್ಲೇ ಆಗುವ ಸಾಧ್ಯತೆ ಇದೆ, ಆಗಲಿ ಅಂತ ನಾನು ಕೂಡ ಈ ಸಂದರ್ಭದಲ್ಲಿ ಶುಭ ಹಾರೈಸಿ. ಅನಿರುದ್ಧ್ ಅವರು ಬಂದಿದ್ದು ಬಹಳ ಖುಷಿ ಆಯ್ತು. ಯಾಕಂದರೆ ಸಿಂಹ ಗುಹೆ ಟೈಟ್ಲಿಗೂ, ಸಿಂಹದ ಗುಹೆಯಲ್ಲಿ ಹುಟ್ಟಿದಂಥ ಒಂದು ಮರಿಸಿಂಹ ಇವತ್ತು ಅವರ ಅಪ್ಪ ಅವರ ತರಹ ಬಹಳ ಜನಪ್ರಿಯತೆಯನ್ನು ಪಡೆದಿದ್ದಾರೆ. ಅವರು ಬಂದು ಶುಭ ಹಾರೈಸಿದ್ದು. ಹಾಗೆ ಸುನೀಲ್ ಅವರು ಮೊನ್ನೆಷ್ಟೇ ಒಂದು ಯಶಸ್ವಿ ಕ್ರಿಕೆಟ್ ಟೂರ್ನಮೆಂಟನ್ನು ನಡೆಸಿದ್ದಾರೆ. ಮಹೇಂದರ್ ಕ್ಯಾಮರಾಮನ್ ಬಗ್ಗೆ ಹೇಳಲೇಬೇಕು. ಅವರಿದ್ಮೇಲೆ ಇಟ್ ಈಸ್ ದ ಟ್ರೀಟ್ ಟು ಐಸ್ ಅಂತಾರಲ್ಲ, ಅವರ ಸಾಕಷ್ಟು ಸಿನಿಮಾಗಳನ್ನು ನಾವು ಬಹಳ ಹಿಂದಿನಿಂದಲೂ ನೋಡಿದ್ದು. ನಾನು ವಾಸು ಅದೇ ಮಾತಾಡ್ತಾ ಇದ್ದೀವಿ. ಇಷ್ಟು ಹೇಳಿ ಈ ತಂಡಕ್ಕೆ ಶುಭ ಹಾರೈಸ್ತೀನಿ. ಇದು ಒಳ್ಳೇದಾಗಲಿ. ಮತ್ತೆ ಅನಿರುದ್ಧ್ ಅವರು ಹೇಳಿದ ಥರನೇ ಈ ಸಿನಿಮಾ ರಿಲೀಸ್ ಟೈಮಲ್ಲಿ ಕೂಡ ನಾನು ಬರ್ತೀನಿ, ನನ್ನಿಂದ ಎಷ್ಟು ಸಾಧ್ಯನೋ ಅಷ್ಟು ವೈಯಕ್ತಿಕವಾಗಿ ಸಹಾಯ ಮಾಡ್ತೀನಿ ಅಂತ ಹೇಳ್ತಾ ರವಿಗೆ ಮತ್ತು ಇಡೀ ತಂಡಕ್ಕೆ ನಾನು ಶುಭ ಹಾರೈಸ್ತೀನಿ. ಇವತ್ತು ಕ್ಯಾಸೆಟ್ ಅಂದರೆ ಹಾಡಿನ ಬಿಡುಗಡೆ, ಹಾಗಾಗಿ ವಿಶೇಷವಾಗಿ ಶಿವನಂಜೇಗೌಡರು ಅಲ್ಲಿ ಇದ್ದಾರೆ, ಚೆನ್ನಾಗಿ ಹಾಡು ಬರೆದಿದ್ದಾರೆ. ಮ್ಯೂಸಿಕ್ ಡೈರೆಕ್ಟರ್ ಕೂಡ ಮೊದಲ ಬಾರಿಗೆ ಹಾಡಿದ್ದಾರೆ. ಅವರಿಗೂ ಕೂಡ ಶುಭವಾಗಲಿ ಅಂತ ಹೇಳಿಸ್ತಾ, ಹಾಗೆ ನಿರ್ದೇಶಕರಿಗೆ ಕೂಡ ಒಳ್ಳೆಯದಾಗಲಿ ಅಂತ ನನ್ನ ಮಾತನ್ನು ಮುಗಿಸ್ತೀನಿ. ಥ್ಯಾಂಕ್ ಯು ಸೊ ಮಚ್.